ಎಲ್ಲರೂ ಇಂಜಿನಿಯರ್ ಆಗುವ ಅಂತ ಡಿಸೈಡ್ ಮಾಡೋರೆ, ಅದೇನಿಗೆ ಅಂತ ಗೊತ್ತಿಲ್ಲ. ಆಗೋರು ಲೆಕ್ಕದಲ್ಲಿ ಮಾಡಿರೋರಿಗೆ ಕರೆಕ್ಟಾಗಿ ಏನೂ ಆಗ್ತಾ ಇಲ್ಲ. ಹತ್ರ 3 ಲಕ್ಷ ಜನ ಬರೀತವ್ರೆ ಅಂದರೆ ಸೇಮ್ ಮಾರ್ಕ್ಸ್ ಬಂದೇ ಬರತ್ತೆ. ಲೆಕ್ಕದಲ್ಲಿ ಕ್ಲಾಸಲ್ಲಿ 60 ಜನ ಇದ್ರೇ ಸೇಮ್ ಮಾರ್ಕ್ಸ್ ಬಂದಿರೋದೆ. ಇನ್ನು 3 ಲಕ್ಷ ಜನ ಇದ್ದಾಗ ಸೇಮ್ ಮಾರ್ಕ್ಸ್ ಬರಲ್ವಾಗ್ರು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಿಮ್ಮ ತಮ್ನೈಲು ಮತ್ತು ಟೈಟಲ್ ನೋಡಿದಾಗಲೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಗುರು KCET ರ್ಯಾಂಕಿಂದು ಇನ್ಫ್ಲೇಷನ್ ಬಗ್ಗೆ ಮಾತಾಡೋಣ. ಎಷ್ಟೊಂದು ಜನ ಗುರು ಎಕ್ಸ್ಪೆಕ್ಟೇಷನ್ ಒಂದು 15K ಎಲ್ಲ ಮಾಡಿರ್ತೀರೋ, ಅವ್ರದ್ದು 22K 23K 25K ತನಕ ಹೊಂಟೋಗಿದೆ. ಯಾಕೆ ಗುರು ಈ ಥರ ಆಯಿತು? ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಈ ಸತಿ ಏನಾಯ್ತು ಗುರು ಅಂತ. ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಗುರು. ಅದ್ರಗಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಸರಿನಾ ಗೈಸ್? ಏನಿಲ್ಲ, ಸಿಂಪಲ್ಲಾಗಿ ಏನಾಗಿದೆ ಅಂದರೆ ಈ ಸತಿ KCET ಬರ್ದವರು ಸ್ವಲ್ಪ ಜಾಸ್ತಿ ಗುರು. ಎಲ್ಲರೂ ಇಂಜಿನಿಯರ್ ಆಗುವ ಅಂತ ಡಿಸೈಡ್ ಮಾಡೋರೆ, ಅದೇನಿಗೆ ಅಂತ ಗೊತ್ತಿಲ್ಲ. ಆಗೋರು ಲೆಕ್ಕದಲ್ಲಿ ಮಾಡಿರೋರಿಗೆ ಕರೆಕ್ಟಾಗಿ. ಬಟ್ ಗುರು ಅದು ಅವ್ರ ಇಷ್ಟ ಅಲ್ವಾ? ಸಿಂಪಲ್, ಅದೇನೋ ಮಾತಾಡೋಕ್ಕಾಗಲ್ಲ. ಡಿಮ್ಯಾಂಡ್ ಇದೆ, ಸಪ್ಲೈ ಕಾಲೇಜಸ್ ಇದ್ದಾವೆ, ಅಷ್ಟೇ, ದಟ್ಸ್ ಇಟ್. ಗುರು ಏನಾಗಿದೆ ಅಂದರೆ ಈ ಸತಿ ಒಂದು ಬೋರ್ಡ್ ಎಕ್ಸಾಮ್ ಸ್ವಲ್ಪ ಈಸಿ ಮಾಡಿದ್ದಾರೆ ಇವರು, ಯಾರಪ್ಪ, ಕರ್ನಾಟಕ ಬೋರ್ಡ್ ಅವರು. ಅದು ಲೆಕ್ಕದಲ್ಲಿ ಏನಾಯಿತು ಅಂದರೆ ನಿಮ್ಗೆ ಗೊತ್ತಲ್ಲ ಗುರು, CETಲಿ 50% ಹೋಗ್ತಾರೆ. 50% ಬಂದು ನಮ್ಮ ಬೋರ್ಡ್ಸಿಂದು, ಮತ್ತು 50% ಬಂದು ನಿಮ್ಮ KCET ತಗೋತಾರಲ್ವಾ. ಅದೇನಾಯ್ತಪ್ಪ ಅಂದರೆ ಆ್ಯಸ್ ಯೂಶ್ವಲ್ ಎಲ್ಲರದು ಬೋರ್ಡ್ ರಿಸಲ್ಟು ಚೆನ್ನಾಗಿ ಬಂದಿರೋದ್ರಿಂದ ಲೆಕ್ಕದಲ್ಲಿ ಏನಪ್ಪ ಆಯಿತು ಅಂದರೆ ತುಂಬ ವೇರಿ ಆಗಿಬಿಡ್ತು. ಸರಿನಾ? ಅಂದರೆ ಲೆಕ್ಕದಲ್ಲಿ ಈಗ ಎಲ್ಲರೂ ಜಾಸ್ತಿ 90% 95% ಆ ಥರನೇ ತೆಗೆದುಬಿಟ್ಟವ್ರೆ. ಅವಾಗ ಮೇಜರ್ ಫ್ಯಾಕ್ಟರ್ ಡಿಸೈಡ್ ಮಾಡೋದು ಯಾವುದು ಹೇಳಿ? KCET ಮಾರ್ಕ್ಸು. ಆ KCET ಮಾರ್ಕ್ಸಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಯೂಶ್ವಲ್ ಒಂದೊಂದ್ಸತಿ ಸೇಮ್ ಮಾರ್ಕ್ಸ್ ಬರುತ್ತೆ. ಆ ಥರ ಎಲ್ಲ ಹಾಗೆ ಆಗುತ್ತಲ್ಲ ಗುರು. ಹತ್ರ 3 ಲಕ್ಷ ಜನ ಬರೀತವ್ರೆ ಅಂದರೆ ಸೇಮ್ ಮಾರ್ಕ್ಸ್ ಬಂದೇ ಬರತ್ತೆ. ಲೆಕ್ಕದಲ್ಲಿ ಕ್ಲಾಸಲ್ಲಿ 60 ಜನ ಇದ್ರೇ ಸೇಮ್ ಮಾರ್ಕ್ಸ್ ಬಂದಿರೋದೆ. ಇನ್ನು 3 ಲಕ್ಷ ಜನ ಇದ್ದಾಗ ಸೇಮ್ ಮಾರ್ಕ್ಸ್. ಆ್ಯಕ್ಚುಲಿ ಎಲ್ಲರದು ಸೇಮ್ ಮಾರ್ಕ್ಸ್ ಬಂದಿದೆ. ಅದರಿಂದ ಗುರು ಲೆಕ್ಕದಲ್ಲಿ ಸ್ವಲ್ಪ KCET ಪೇಪರು ಈ ಸತಿ ಈಸಿ ಇತ್ತು ಅಂತ ಅನ್ಸುತ್ತೆ. ಅದು ಹೆಂಗಿತ್ತು ಗೊತ್ತಿಲ್ಲ ಗುರು ನನಗೆ. ನಾನು ಬಾಳೆ 4 ವರ್ಷ ಆಗೈತೆ KCET. ಈ ಸತಿ ಇದು ಹೆಂಗಿತ್ತು ನನಗೆ ಇವಾಗ ನೋಡಿದ್ರೆ ಒಂದು ಸ್ವಲ್ಪ ಈಸಿನೂ ಅನ್ನಿಸ್ಬೋದು. ಪೇಪರ್ನ ತೆಗೆದು ನೋಡಿದ್ರೆ ಕಷ್ಟನೂ ಅಂತಲೂ ಅನ್ನಿಸ್ಬಹುದು. ಬಟ್ ಬ್ರೋ ಅಂದರೆ ನಾವು ಅವಾಗ ಓದ್ತಿದ್ದಾಗ ಅದನ್ನು ಕೊಟ್ಟರೆ ಬರಿತೀವಿ ಅಷ್ಟೇ ಅಲ್ಲ. ಈಗ ನಾನು ಇಂಜಿನಿಯರಿಂಗ್ ಫಸ್ಟ್ ಸೆಮ್ಮಿಂದ ಹೋಗಿ M1 ಎಕ್ಸಾಮ್ ಬರೆದ್ಬಿಟ್ಟು ಮಾರ್ಕ್ಸ್ ಅಂದರೆ ತೆಗಿಯಲ್ಲ. ಅದು ನನಗೂ ಗೊತ್ತು. 90% ತೆಗಿಯಲ್ಲ. ಏನಾದ್ರು ಅದೃಷ್ಟ ಯಾವ್ದಾದ್ರು ನೆನಪಿದ್ದು ಮೆಮೊರಿ ಪವರಲ್ಲಿ ಯಾವುದಾದ್ರೂ ಇದೇ ತೆಗ್ದೀನಿ. ಬೇಕಾದ್ರೆ PUC ಕೊಟ್ಟರೆ ಏನೇನೋ ಮಾಡಿ ಬರೆದ್ಬಿಡ್ತೀನಿ ಅನ್ನಿಸ್ತದೆ ಗುರು. ಲೆಕ್ಕದಲ್ಲಿ ಇಂಜಿನಿಯರಿಂಗ್ದು ಮ್ಯಾಥ್ಸ್ ಏನೋ ಬರೀತೀನಿ, ಮೆಕ್ಯಾನಿಕ್ಸು ಅವೆಲ್ಲ ಕೊಟ್ಟರೆ ಅವ್ರ ಅಜ್ಜಿ ಏನೂ ಬರೆಯಲ್ಲ, ಕೆಮಿಸ್ಟ್ರಿ ಥರ ಆಗತ್ತೆ ಲೆಕ್ಕದಲ್ಲಿ ಗುರು. ಈ ಸತಿ ತುಂಬ ವೇರಿ ಆಗಿದೆ KCET ರಿಸಲ್ಟು. ಲೆಕ್ಕದಲ್ಲೇ ಒಂದು ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ. ಬೋರ್ಡ್ ಪೇಪರ್ ಸ್ವಲ್ಪ ಈಸಿ ಇತ್ತು, ಮತ್ತು KCET ಪೇಪರ್ ಏನು ಈಸಿ ಇತ್ತು ಟಫ್ ಇತ್ತು ಕಾಮೆಂಟ್ ಮಾಡಿ. ಎಕ್ಸ್ಪೆಕ್ಟೇಷನ್ನೇ ಬೇರೆ ಗುರು, ರಿಯಾಲಿಟಿನೇ ಬೇರೆ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಗುರು. ಈಗ ಏನು ಮಾಡೋಕ್ಕಾಗಲ್ಲ ಗುರು. ನನ್ನ ಪ್ರಕಾರ ಅವ್ರ ಅಜ್ಜಿ 40K 30K 50K ಇದ್ರ ಮಧ್ಯದಲ್ಲೆಲ್ಲ ಅವರೇ ತುಂಬ ಯೋಚನೆ ಮಾಡ್ತಾವ್ರೆ. ಲೆಕ್ಕದಲ್ಲಿ 1 lakh 2 lakh ಮೇಲೋಗವರೆಲ್ಲ ಅವರೆಲ್ಲ ಚಿಲ್ಲ ಮಾಡ್ಕೊಂಡು ಆರಾಮ್ಸಾಗಿ ಅವರೇ ಇರ್ತಾರೆ ಅನ್ಕೋದಿರಿ. ಗೊತ್ತಿಲ್ಲ ಗುರು ನಿಮ್ಮ ಫೀಲಿಂಗ್ ಹೆಂಗೆ ಆಗ್ತಾ ಇದೆ ಕಾಮೆಂಟ್ ಮಾಡಿ. ನೋಡ್ದಂಗೆ ಗುರು 2 lakh ಎಲ್ಲ ಬಂದಿರೋರೆಲ್ಲ ಆರಾಮ್ಸಾಗಿ ತಿರ್ಗಾಡ್ತವ್ರೆ ನಾನು ನೋಡ್ದಂಗೆ. ಗುರು ನಿಮ್ಮ ರ್ಯಾಂಕ್ ಏನು ಬಂದೈತೆ ಹೊಡೀರಿ ಕಾಮೆಂಟ್. ಜೊತೆಗೆ ಗುರು ನಿಮ್ಮ KCET ರ್ಯಾಂಕಿಂಗ್ ಬಗ್ಗೆ ಈ ಸತಿ ಎಷ್ಟು ನೀವು ಎಕ್ಸ್ಪೆಕ್ಟೇಷನ್ ಏನು ಮಾಡಿದರೆ, ರಿಯಾಲಿಟಿ ಏನಾಯಿತು ಅದನ್ನು ಸಹ ಕಾಮೆಂಟ್ ಮಾಡಿ. ನೀವು ಸಾಧ್ಯವಾದರೆ ಗುರು ನಿಮ್ಮ ಫಿಸಿಕ್ಸ್ ಮಾರ್ಕ್ಸು, ಕೆಮಿಸ್ಟ್ರಿ ಮಾರ್ಕ್ಸು, ಮ್ಯಾಥಮೆಟಿಕ್ಸ್ ಮಾರ್ಕ್ಸು ಬೋರ್ಡಿಂದು, ಮತ್ತು ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮಾರ್ಕ್ಸು CETನ ಕಾಮೆಂಟ್ ಮಾಡಿ. ಲೆಕ್ಕದಲ್ಲಿ ನೆಕ್ಸ್ಟ್ ವರ್ಷಕ್ಕೆ ಒಂದು ಲೆಕ್ಕದಲ್ಲಿ ಒಂಚೂರು ಡೇಟಾಗಿ ಹೆಲ್ಪ್ ಆಗುತ್ತೆ ಅಂತ. ಗುರು ಈ ವರ್ಷ ಈ ಟ್ರೆಂಡಲ್ಲಿ ಹೋಗಿದ್ದಾರೆ, ನೆಕ್ಸ್ಟ್ ವರ್ಷ ಯಾವ ಟ್ರೆಂಡಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಇದೇ ಟ್ರೆಂಡಲ್ಲಿ ಹೋದ್ರೂ ಹೋಗ್ಬೋದು, ಅಥವಾ ಹೊಸ ಟ್ರೆಂಡಲ್ಲೇ ಹೋದ್ರೂ ಹೋಗ್ಬೋದು. KCET ಎಕ್ಸಾಮ್ ಇನ್ನೂ ಟಫ್ ಮಾಡಬಹುದು, ಗೊತ್ತಿಲ್ಲ ಗುರು ಏನು ಮಾಡ್ತಾರೆ ಅಂತ. ಈ ಸತಿ ಅಂತೂ ಲೆಕ್ಕದಲ್ಲಿ ಇನ್ಫ್ಲೇಟ್ ಆಗಿದೆ.
ಇನ್ಫ್ಲೇಟ್ ಆಗಿರೋ ತುಂಬ ತಲೆ ಕೆಡಿಸ್ಕೊಬೇಡಿರೋ ಬಗ್ಗೆ ಬೇಕಾದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ. ಕೋರ್ಸಾ ಕಾಲೇಜಾ ಏನು ಮಾಡ್ಬೋದು ನೆಕ್ಸ್ಟು ಅಂತ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.